ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನದಿಂದ ಯಾವುದೇ ಥರ ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ. ಸ್ವಲ್ಪ ಬ್ರೇಕ್ ಬೇಕಿತ್ತು ಅಂತ ನಾನು ಮನೆಗೆ ಬಂದಿದ್ದೆ. ಆವಾಗ ಊರಹಬ್ಬ ಇತ್ತು. ಇದು ಊರಹಬ್ಬದ ವ್ಲಾಗ್ ಆಗಿರುತ್ತೆ. ಮಂಗಳೂರಿಂದ ಸ್ಟಾರ್ಟ್ ಮಾಡಿದೆ. ರಾತ್ರಿ 10:30ಗೆ ಬಿಟ್ಟು ಬೆಳಗ್ಗೆ ನೆಕ್ಸ್ಟ್ ಡೇ 7 o'clock ಬಂದು ಫ್ರೆಶ್ ಅಪ್ ಆದೆ. ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಮಾಡಬೇಕಾಗಿತ್ತು. ಸೊ 3 days ಲೀವ್ ತೊಗೊಂಡು ಬಂದಿದ್ದೆ. ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಆ್ಯಂಡ್ ದೆನ್ ನನ್ನ ಬಟ್ಟೆ ಎಲ್ಲ ಟ್ರಯಲ್ ಮಾಡಬೇಕಿತ್ತು. ಅಮ್ಮ ಮತ್ತು ನನ್ನ ತಂಗಿ ತಂದಿದ್ದರು. ಟ್ರಯಲ್ ಎಲ್ಲ ನೋಡಿ ಆಲ್ಟರ್ ಮಾಡಬೇಕು ಅಂತ ಡಿಸೈಡ್ ಮಾಡಿ RCB ಮ್ಯಾಚ್ ನೋಡಿಕೊಂಡು ಹೂವನ ಡೆಕೋರೇಷನ್ಸ್ಗೆ ರೆಡಿ ಮಾಡ್ತಿದ್ವಿ. ಆ್ಯಂಡ್ ಮನೆಯೆಲ್ಲ ಒಂದು ರೌಂಡ್ ಹಾಕಿದೆ. ಹೌ ದೇ ಡಿಡ್ ದಿಸ್ ಅಂತ ಸಖತ್ತಾಗಿತ್ತು. ನನಗಂತೂ ಐ ಆಮ್ ಸ್ಟಿಲ್ ಲೈಕ್ ನನಗೆ ಮನಸ್ಸೆಲ್ಲ ಅಲ್ಲೇ ಇದೆ. ಮತ್ತು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಎಲ್ಲ ಪಿನ್ ಟು ಪಿನ್ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟೆ. ಇದನ್ನೆಲ್ಲ ನೋಡಿಕೊಂಡು ರಂಗೋಲಿ ಹಾಕೋಕ್ಕೆ ಅಂತ ಬಂದಾಗ ಇವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಅಂತ ಪಟಾಕಿ ಹೊಡೆದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ರಂಗೋಲಿ ಔಟ್ಲೈನ್ ಹಾಕಿದೆ. ನಾನು ಹಾಕಿದೆ, ಬಟ್ ನನ್ನನ್ನು ಕ್ಯಾಪ್ಚರ್ ಮಾಡಿಲ್ಲ. ನನ್ನ ತಂಗಿ ಕ್ರೆಡಿಟ್ ಕೊಡೋಕ್ಕೋಸ್ಕರ ನನ್ನ ತಂಗಿನ ಕ್ಯಾಪ್ಚರ್ ಮಾಡಿದ್ಲು. ಆ್ಯಂಡ್ ದೆನ್ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಡೆಕೋರೇಷನ್ ಮಾಡಬೇಕು. ನಮ್ಮ ಅಕ್ಕ ಮತ್ತು ಅವ್ರ ಫ್ರೆಂಡ್ ನಮಗೆ ಹೆಲ್ಪ್ ಮಾಡಿದ್ರು. ನಾವು ಪುಟ್ಟದಾಗಿ ರಂಗೋಲಿ ಹಾಕೋಕ್ಕೆ ಬಂದಿದ್ವಿ. ಅವ್ರು ನೋಡಿದ್ರೆ ದೊಡ್ಡದಾಗಿ ಮನೆ ತುಂಬ ಮಾಡಿಬಿಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡಿದ್ವಿ. ಯಾಕೆ ಅಂದರೆ ಅವತ್ತು ಕರ್ಗ ಇತ್ತು. ಕರ್ಗ ಇದ್ರ ಮೇಲೆ ಬಂದು ಡ್ಯಾನ್ಸ್ ಮಾಡುತ್ತೆ. ಹಾಗಾಗಿ ದೊಡ್ಡದಾಗಿ ಕಲರ್ ಮಾಡಿ ಹಾಕಿದ್ರು. ರಂಗೋಲಿ ಕೊನೆಗೆ ಈ ಥರ ಕಾಣಿಸ್ತಿತ್ತು. ನಮ್ಮ ಹತ್ರ ಜಾಸ್ತಿ ಕ್ವಾಂಟಿಟಿ ಆಫ್ ಕಲರ್ಸ್ ಇರಲಿಲ್ಲ, ಲೈಕ್ ಡಿಫ್ರೆಂಟ್ ಶೇಡ್ಸ್ ಇತ್ತು. ಸೊ ಅದು ಹೇಗೋ ಮ್ಯಾನೇಜ್ ಮಾಡಿ ನಾವು ರೆಡಿ ಆದ್ರಿ. ಜಸ್ಟ್ ಫಾರ್ ದಿಸ್ ವಿಡಿಯೋ ಅಷ್ಟೇ ನಾನು ರೆಡಿಯಾಗಿದ್ದೆ. ಆಮೇಲೆ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿ ಇನ್ನೊಂದು ಫಂಕ್ಷನ್ ನಡೀತಿತ್ತು, ಆರ್ಕೆಸ್ಟ್ರಾ. ಅದಕ್ಕೆ ಹೋಗೋಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಮನೆಯೆಲ್ಲ ಲಾಕ್ ಮಾಡಿ ಹೊರಟಿದ್ವಿ. ಅಲ್ಲೊಂದು ಸರ್ಪ್ರೈಸ್ ಕಾದಿತ್ತು, ಏನಂತ ನೋಡಿ. ಯಶಸ್ವಿನಿ ಅವರು ಈಗ ವಿದ್ಯಾಭ್ಯಾಸದಲ್ಲಿ MBBS ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ಡಾಕ್ಟರ್ ಆಗಿ ಬರಲಿ ಅಂತ ಮುಚ್ಚಂಬ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಅರ್ಚನಾ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಸಮಾನತೆಯ ಅರಿವಿಗಾಗಿ ಇನ್ನು ಹೆಚ್ಚಿನದಾಗಿ ಸಮಾಜ ಸೇವೆಯೊಂದಿಗೆ ಕಾರ್ಯವನ್ನು ನಿರ್ವಹಿಸಬೇಕು. ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು. ಬಯ್ಯಾರದಿ ನಡೆದು ಬಾರೇ. ಇದು ಡೇ 2 ಆಫ್ ಊರಹಬ್ಬ. ರಾತ್ರಿ ಕರ್ಗ ಎಲ್ಲ ಮುಗಿದ ನಂತರ ನಾವು ನೆಕ್ಸ್ಟ್ ಡೇ ಬೆಳಗ್ಗೆ ಅಕ್ಕಿನ ತೊಳೆದ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಬಿಟ್ಟು ನಾವು ತಂಬಿಟ್ಟು ಮಾಡೋಕ್ಕೆ ಇಡ್ತೀವಿ. ಸೊ ಇದು ಚೆನ್ನಾಗಿ ನೆಂದು ಆರಿಸಿ ಮೆಷಿನ್ಗೆ ಹಾಕಿ ತರಿಸ್ಬೇಕು. ಅದರಿಂದ ತಂಬಿಟ್ಟು ಮಾಡ್ತೀವಿ. ಅದೇ ಗ್ಯಾಪಲ್ಲಿ ಹೂವು ಕಟ್ಟೋದು ಕಾರ್ಯಕ್ರಮಗಳಿತ್ತು. ಆ್ಯಂಡ್
ಆ್ಯಂಡ್ ಸಮ್ಮರ್ ಸ್ಪೆಷಲ್ ಏನೆಲ್ಲ ಸೀಸ್ನಲ್ ಫ್ರೂಟ್ಸ್ ಇತ್ತು ಅದನ್ನೆಲ್ಲ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಫೇವ್ರೆಟ್ ಐಸ್ ಆ್ಯಪಲ್ ಮತ್ತು ಮ್ಯಾಂಗೋನ ತಿಂದೆ. ಹಾಗೆ ನಮ್ಮ ಮಮ್ಮಿ ಮ್ಯಾಂಗೋ ಚಿತ್ರಾನ್ನ ಮಾಡಿದರು, ವಿಚ್ ವಾಸ್ ಮೈ ಫೇವ್ರೆಟ್. ಆಬ್ವಿಯಸ್ಲಿ ಅದನ್ನು ಬಿಡೋಕ್ಕಾಗಲ್ಲ. ಅದನ್ನೆಲ್ಲ ತಿಂದ್ಕೊಂಡು ಈ ದೀಪನ ರೆಡಿ ಮಾಡಬೇಕಿತ್ತು. ನನಗೆ ಹೇಗೆ ಮಾಡೋದನ್ನೋ 0% ನಾಲೆಡ್ಜ್ ಕೂಡ ಇರಲಿಲ್ಲ. ಹೇಗೋ ನಾನು ಆಲ್ಟರ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಮನೇಲಿ ಹೂವು ಎಲ್ಲ ಕಟ್ಟಿ ದೀಪನೆಲ್ಲ ರೆಡಿ ಮಾಡಿದರು. ಸೊ ಅರ್ಧ ದಿನ ನಮ್ಗೆ ಇದರಲ್ಲೇ ಕಳೀತು. 11 o'clock ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ನಮಗೆ 4 o'clock 4 to 5 ಆಗಿತ್ತು ಈವ್ನಿಂಗು. ಅದಾದಮೇಲೆ ಸ್ವಲ್ಪ ಚಾಟ್ ಸೊ ದೀಪ ಕೊನೆಯದಾಗಿ ಹೀಗೆ ಕಾಣ್ತಿತ್ತು. ಇಟ್ ವಾಸ್ ರಿಯಲಿ ಸೋ ಗುಡ್. ಚೆನ್ನಾಗಿ ಬಂದಿತ್ತು. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ದು. ಅದಾದಮೇಲೆ ಮೆಹಂದಿ ಹಾಕ್ಕೊಂಡು ನಾನು ರೆಡಿ ಆದೆ. ಅಷ್ಟೊತ್ತಿಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ರು. ಈಗ ದೇವಸ್ಥಾನಕ್ಕೆ ಹೋಗೋ ಟೈಮ್. ಅಂದರೆ ನಮ್ಮ ಊರಲ್ಲಿ 9 ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತಾರೆ. ಪ್ರತಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಮನೆಗೆ ಬಂದು ಮತ್ತೆ ವಾಪಸ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ನಾವು ಈ ಥರ ಎಲ್ಲರ ಮಧ್ಯೆ ದೀಪನ ಅವ್ರಿಗೆ ಕೊಟ್ಟರೆ ಅವರು ಪೂಜೆ ಮಾಡಿ ನಮ್ಗೆ ರಿಟರ್ನ್ ಕೊಡ್ತಾರೆ ಮನೆಗೇನು ಬೇಕೋ ಅದು. ಅದಾದಮೇಲೆ ಈ ಥರ 9 times ಮಾಡ್ತೀವಿ. ಹತ್ರ ಇರೋ ದೇವ್ರುಗಳೆಲ್ಲ ಬೇಗ ಮುಗಿಸ್ಕೊಂಡ್ವಿ. ಅದಾದಮೇಲೆ ದೂರ ನಾವು ಕಿಲೋಮೀಟರ್ ಗಟ್ಟಲೆ ನಡಿಬೇಕಾಗಿರೋದನ್ನ ನಾವು ಲೇಟ್ ನೈಟ್ ಇಟ್ಕೊಂಡಿದ್ವಿ. ಈ ದೀಪಗಳನ್ನೆಲ್ಲ ಬೆಳಗ್ಗಿನ ಜಾವ ಏನಾದರೂ ನಾವು ತೊಗೊಂಡು ಹೋದ್ರಿ ಅಂದರೆ ಬಿಸಿಲಲ್ಲಿ ಬೆಂದೋಗ್ತೀವಿ ಅಂತ ನೈಟ್ ಮಾಡ್ತೀವಿ. ನಾವು ಕೇವಲ 3 ದೇವಸ್ಥಾನಕ್ಕೆ ಹೋಗಿದ್ದು. ತುಂಬಾ ಸುಸ್ತಾಗಿತ್ತು ಅಂತ ನೈಟ್ 1 ರೌಂಡ್ ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಬೇಕಿತ್ತು, ಬಿಕಾಸ್ ನಾವು ಟ್ರಾವೆಲ್ ಮಾಡಬೇಕು. ಈಗ ನಾವು ಬೇರ್ ಫೂಟಲ್ಲಿ ನಡೆಯೋದ್ರಿಂದ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ನನ್ನ ಔಟ್ಫಿಟ್ ಈ ಥರ ಇತ್ತು. ಐ ಗೆಸ್ ಚೆನ್ನಾಗಿದೆ ಅನಿಸುತ್ತೆ. ಸ್ವಲ್ಪ ರೆಡಿಯಾಗಿದ್ದೆ, ಅದು ಸೆಕೆಗೆಲ್ಲ ಹೊರ್ಟೋಯ್ತು. ಆ್ಯಂಡ್ ದೆನ್ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಹೊರಟಿದ್ದಾಯಿತು. ಸೊ 5 kilometers ನಾವು ನಡಿಬೇಕು ಈಗ. ಕಿಲೋಮೀಟರ್ಸ್ ನಡ್ಕೊಂಡೋಗಿ ವಾಪಸ್ 5 kilometers ನಡ್ಕೊಂಬಂದಿದ್ದ ನಂತರ ಮತ್ತೆ ಹೋಗಬೇಕಿತ್ತು. ಆನ್ ಮಾಡಿ ವಿಡಿಯೋ ಮಾಡ್ದ ಡ್ಯಾನ್ಸ್ ನಾನು ಆಡಿದ್ದ ತೋರಿಸ್ತೀನಿ ಇರು ಗೈಸ್. ಟೈಮ್ ಎಷ್ಟು 1 ನಿಮಿಷ ತೋರಿಸ್ತೀನಿ. ನಾನು ಬ್ಲಾಗ್ ಮಾಡಕ್ಕೆ ಬಿಡಲ್ಲ ಇವರು ಗೈಸ್. 120 something time and we are very tired. ಈಗ ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಬೆಳಿಗ್ಗೆ ನಾನ್ ವೆಜ್. ಆ ದೀಪ ತುಂಬ ಭಾರ ಇತ್ತು. ನಮ್ಮ ಅಣ್ಣಗೆ ಅವ್ರ ತಂಗಿರ ಕಷ್ಟ ನೋಡೋಕ್ಕಾಗ್ದಿರ ತೊಗೊಂಡ್ರು ಅಂತ ಸುಳ್ಳು ಹೇಳಲ್ಲ, ಫೋರ್ಸ್ ಮಾಡಿ ಕೈಗೆ ಕೊಟ್ಟಿದ್ವಿ. ಆ್ಯಂಡ್ ಮತ್ತೆ ಹೋಗಬೇಕಿತ್ತು. ಟೋಟಲಿ 9 times ನನ್ನ ಕಾಲೆಲ್ಲ ಫುಲ್ ಊದ್ಕೊಂಡಿತ್ತು. ಹಾಗೆ ಯಾರಾದರೂ ಕುರಿ ಅಥವಾ ಮೇಕೆ ಕೋಳಿನ ಬಲಿ ಕೊಡೋದಾಗಿದ್ದರೆ ಕೊಡ್ತಿದ್ರು.
ಇಷ್ಟೇ ಗೈಸ್, ಡೇಟು ಮುಗೀತು. ಕೊನೆಯ ದೇವಸ್ಥಾನ ಮುಗಿದ ನಂತರ ನಾಳೆ ನಾನ್ ವೆಜ್ ಡೇ. ಸೊ ಡೇ 3 ಆಫ್ ಊರಬ್ಬ ನಾನ್ ವೆಜ್ ಡೇ ಆಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಚೆನ್ನಾಗಿ ರೆಡಿಯಾಗಿದ್ದೆ, ಬೆಳಿಗ್ಗೆ ಎದ್ದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ನನ್ನ ಫೇವ್ರೆಟ್ ಮುದ್ದೆ, ಮಟನ್ ಸಾಂಬಾರು, ಕಬಾಬ್, ಚಿಕನ್ ಬಿರಿಯಾನಿ ಈ ಥರ ತುಂಬಾ ವೆರೈಟಿ ಇತ್ತು. ಚೆನ್ನಾಗಿ ತಿಂದೆ. ಸ್ಪ್ರೈಟ್, ಫಾಂಟಾ, ಐಸ್ ಕ್ರೀಮ್ ಎಲ್ಲ ತಿಂದು ಮಜಾ ಮಾಡಿ ನೋಡಿ ಏನಾಯಿತು. ವ್ಲಾಗ್ ಮಾಡಿದ್ದಾಗಿಲ್ಲ, ಆದರೆ ಹಬ್ಬ ಆಯಿತು. ನಾಳೆ ಕಾಲೇಜಿಗೆ ಹೋಗಬೇಕು. ಮಂಡೇ ಸಾಕ್ಸ್. ಇಲ್ಲೇ ಎಲ್ಲೋ ಕಾಲೇಜ್ ಇದ್ದಿದ್ರೆ ಇಟ್ ವಾಸ್ ಫೈನ್. ಐ ಹ್ಯಾವ್ ಟು ಗೋ ಟು ಮಂಗಳೂರು ಟುಮಾರೋ. ಸೊ ಸಾಕು. ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್. I guess it's very nice to capture here. So it's one last time to capture all the stuffs. So yeah, I'll capture and I'll show you everything. Yeah, let's go. ಇದಾಗಿತ್ತು ಊರಹಬ್ಬದ ವ್ಲಾಗ್. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದೆನ್ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಸೊ ಇದು ಇಲ್ಲಿ ಊಟಕ್ಕೆ ಕೂರುವಂಥ ಪ್ಲೇಸ್. ಕ್ಯಾಪ್ಚರಿಂಗ್ ದಿಸ್ ಫ್ರಮ್ ಟಾಪ್ ಆ್ಯಂಗಲ್. This is my home, sweet home.